ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಮೊನ್ನೆ ಶುಕ್ರವಾರ ರಿಲೀಸ್ ಆಗಿದ್ದು ಒಂದು ಹಿಂದಿ ಸಿನಿಮಾ ಬಗ್ಗೆ ಮಾತಾಡೋಣ. ಸೊ ಇದು ಬೇರೆ ಯಾರ್ದಲ್ಲ, ಇದು ಮೊನ್ನೆ ಶುಕ್ರವಾರ 12ನೇ ತಾರೀಕಿಗೆ ರಿಲೀಸ್ ಆಗಿದೆ. ಇದು ಮನೋಜ್ ಬಾಜ್ಪೇಯಿ ಅವ್ರದ್ದು. ಸೊ ಗ್ಯಾಂಗ್ ಆಫ್ ವಾಸಿಪುರ್ ಅದೆಲ್ಲ ಮಾಡಿದಾರಲ್ಲ, ಆ ಸಿನಿಮಾ ಎಲ್ಲ ಭಯಂಕರ ಪಾಪ್ಯುಲರ್. ಅದರಲ್ಲಿ ವಿಲ್ಲನ್ ಕ್ಯಾರೆಕ್ಟರ್ ಎಲ್ಲ ಮಾಡಿದಾರಲ್ಲ ಅವರೇ. ಸೊ ಇವ್ರದ್ದು ಏನಪ್ಪ ಅಂದರೆ, ಇದು ರೀಸೆಂಟಾಗಿ ರಿಲೀಸ್ ಆಗಿರೋ ಸಿನಿಮಾ ನೇಮ್ ಏನಂದರೆ ಅವ್ರದ್ದು ಗವರ್ನರ್ ಸೈಲೆಂಟ್ ಆಫ್ ದ ಸೋವಿಯರ್ಸ್ ಅಂತೇಳಿ ಒಂದು ಸಿನಿಮಾ ಮಾಡಿದ್ದಾರೆ. ಸೊ ಈ ಸಿನಿಮಾ ಅಲ್ಲಿ ಏನಪ್ಪ ಅಂದರೆ, ಇದು 1992 ಮಧ್ಯದಲ್ಲಿ RBI ಬ್ಯಾಂಕಲ್ಲಿ ನಡೆಯುವಂಥ RBI ರಿಸರ್ವ್ ಬ್ಯಾಂಕಲ್ಲಿ ನಡೆಯುವಂಥ ಒಂದು ನಿಜವಾದ ಘಟನೆ ಇದು. ಸೊ ಈ ಘಟನೆಯಲ್ಲಿ ಅವ್ರು ಏನು ತೋರಿಸಿದಾರಪ್ಪ ಅಂದರೆ, ಇದು ರಿಯಲ್ ಬೇಸ್ಡ್ ಸ್ಟೋರಿ. ಇದು ಯಾರ್ದು ಬಯೋಪಿಕ್ ಅನ್ನೋದು ಅಲ್ಲ. ಇದು RBI ಬ್ಯಾಂಕಲ್ಲಿ ನಮ್ಮ ದೇಶದ ಕರೆನ್ಸಿ ಪರಿಸ್ಥಿತಿ ಏನಾಗ್ತಾಯಿತ್ತು ಅನ್ನೋದನ್ನು ತುಂಬ ನೀಟಾಗಿ ತೋರಿಸಿದ್ದಾರೆ. ನೋಡಿ, ನಾವು ಆ ಬ್ರಿಟಿಷರ್ ಬಿಟ್ಟು ಹೋಗಾದ್ಮೇಲೂ ಬ್ರಿಟಿಷರ್ ನಮಗೆ ಯಾವ ರೀತಿ ಎಲ್ಲ ತೊಂದರೆಗಳನ್ನು ಕ್ರಿಯೇಟ್ ಮಾಡಿ ಹೋಗಿದ್ರು, ಮತ್ತು ಬೇರೆ ಕಂಟ್ರಿಯವರು ನಾವು ಸ್ವಲ್ಪ ಡೆವಲಪ್ಮೆಂಟ್ ಆಗೋದನ್ನು ಯಾವ ರೀತಿಯಿಂದ ಅವ್ರು ನಮಗೆ ತೊಂದರೆ ಮಾಡಿದ್ರು ಅನ್ನೋದನ್ನು ಇದರಲ್ಲಿ ತುಂಬ ನೀಟಾಗಿ ತೋರಿಸಿದ್ದಾರೆ. ಸೊ ಇದರಲ್ಲಿ ಏನಪ್ಪ ಅಂದರೆ, 1990 ಮತ್ತು 92ರಲ್ಲಿ ಒಬ್ಬರು ವೆಂಕಟರಮಣನ್ ಅನ್ನೋರು ಒಬ್ಬರು ಗವರ್ನರ್ ಆಗಿ ಅಪಾಯಿಂಟೆಡ್ ಆಗ್ತಾರೆ. ಸೊ ಅಪಾಯಿಂಟೆಡ್ ಆದಾಗ ಅಲ್ಲಿ ನಮ್ದು ಏನಾಗುತ್ತೆ, ಸೊ ಈ ಬೇರೆ ಕಂಟ್ರಿಗಳ ಜೊತೆ ವ್ಯವಹಾರ ಮಾಡ್ಬೇಕಾದ್ರೆ ಡಾಲರ್ಸಲ್ಲಿ ಮಾಡಬೇಕು. ಆವಾಗ ಏನಾಗ್ತಿರುತ್ತೆ, ಸೊ ಹಿಂಗೆ ಮನಿ ಎಕ್ಸ್ಚೇಂಜಿಗಂತ ಇಷ್ಟಂತ ಒಂದು ಕರೆನ್ಸಿ ಅಮೌಂಟ್ನ ಇಟ್ಕೊಂಡಿರ್ತಾರೆ. ಸೊ ಆ ಕರೆನ್ಸಿ ಅಮೌಂಟ್ ಇಟ್ಕೊಂಡಾಗ ಮತ್ತು ಅದ್ರ ಜೊತೆಗೆ ಈ ಡಾಲರ್ಸ್ ವ್ಯಾಲ್ಯೂ ದಿನೇ ಹೆಚ್ಚಾಗ್ತಿದೆ, ಮುಂಚೆ ಹೆಚ್ಚೇ ಇತ್ತು. ಸೊ ರುಪೀಸ್ಗೆ ಕಂಪೇರ್ ಮಾಡಿದ್ರೆ, ಸೊ ಹಾಗೆ ಮಾಡಿದಾಗೆಲ್ಲ ಏನಾಗುತ್ತೆ, ನಮಗೆ ನಮ್ಮ ಕರೆನ್ಸಿ ವ್ಯಾಲ್ಯೂ ಭಾಳ ಕಡಿಮೆ ಆಗೋಗಿತ್ತು. ಸೊ ಆ 1990ರಲ್ಲಿ ಸೊ ಅದು ಕೂಡ ಆಗಿತ್ತು. ಆಮೇಲೆ ನಾವು ಏನೀಗ ಹೊರಗಡೆ ಕಂಟ್ರಿ ಜೊತೆ ಟ್ರೇಡಿಂಗ್ ಮಾಡೋದಕ್ಕೆ ಅಮೌಂಟ್ ಎಲ್ಲ ಇಟ್ಕೊಂಡಿದ್ವಲ್ಲ, ಅದೆಲ್ಲ ನಮ್ಮ ಈ ಕರೆನ್ಸಿ ವ್ಯಾಲ್ಯೂ ಎಲ್ಲ ಡೌನ್ ಆಗಿಬಿಟ್ಟಿತ್ತು. ಸೊ ಬ್ಯಾಂಕ್ ಕರಪ್ಟ್ ಆಗೋ ಪರಿಸ್ಥಿತಿಗೆ ಹೋಗಿತ್ತು. ಯಾವಾಗ ಈಗ ಶ್ರೀಲಂಕಾ ಎಲ್ಲ ಆಗಿದೆಯಲ್ಲ, ಅದೇ ಥರ. ಈಗ ನೋಡಿ, ಶ್ರೀಲಂಕಾಲಿ ನಮ್ಮ ದೇಶದಲ್ಲಿ 1 ಲೀಟ್ರ್ ವಾಟ್ರ್ ಬಾಟ್ಲ್ 20 ರೂಪಾಯಿ. ನೀವು ಅದೇ ಶ್ರೀಲಂಕಾಲಿ ಪರ್ಚೇಸ್ ಮಾಡ್ತೀನಿ ಅಂದರೆ 180 ರೂಪಾಯಿ, 160 ರೂಪಾಯಿ, 120 ರೂಪಾಯಿ ಇದೆ. ಸೊ ಯಾಕಂದರೆ ಹಾಗಾಗಿದೆ ಅಂದರೆ, ಕರೆನ್ಸಿ ವ್ಯಾಲ್ಯೂ ಅಲ್ಲಿ ಬಿದ್ದೋಗಿದೆ. ಸೊ ಹಾಗಾಗಿ ಆ ಕಂಟ್ರಿಯಲ್ಲಿ ಆ ಪರಿಸ್ಥಿತಿ ಬಂದಿದೆ. ಬಟ್ ಈ ಚಾಲೆಂಜು ನಮಗೆ ಅವಾಗಲೇ 1990ರಲ್ಲಿ ಮತ್ತು 92ರಲ್ಲಿ ಬಂದಿತ್ತು. ಅದನ್ನು ಈ ವೆಂಕಟರಮಣ ಅನ್ನೋರು ಆ ಚಾಲೆಂಜ್ನ ಹೇಗೆ ಫೇಸ್ ಮಾಡೋರು ಅನ್ನೋದನ್ನು ಇದರಲ್ಲಿ ತುಂಬ ನೀಟಾಗಿ ತೋರಿಸಿದ್ದಾರೆ. ಸೊ ಇದರಲ್ಲಿ ಅವರು ವೆಂಕಟರಮಣ ಅನ್ನೋ ಸರ್ನ ವೆಂಕಟರಮಣ ಅನ್ನೋ ಸರ್ ಕ್ಯಾರೆಕ್ಟರ್ನ ಒಬ್ಬ ಹಿಂದಿ, ಅದೇ ಹೇಳಿದ್ನಲ್ಲ, ಮನೋಜ್ ಬಾಜ್ಪೇಯಿ ಅನ್ನೋರು ಅವರು ನಿಭಾಯಿಸಿದ್ದಾರೆ. ತುಂಬ ಚೆನ್ನಾಗಿ ನಿಭಾಯಿಸಿದ್ದಾರೆ, ತುಂಬ ನೀಟಾಗಿ ತೋರಿಸಿದ್ದಾರೆ. ಎಲ್ಲರೂ ನೋಡಬೇಕಾದಂಥ ಸಿನಿಮಾ. ಇದು ಒಂದು ದೇಶದ ಬಗ್ಗೆ, ನಮ್ಮ ಭಾರತ ದೇಶದ ಬಗ್ಗೆ ಹೇಗೆ ಅವರು ದೇಶಕ್ಕೆ ಸೇವೆ ಸಲ್ಲಿಸಿದ್ರು. ಅವರು ನಿಜ ಹೇಳ್ಬೇಕಂದ್ರೆ, ನನಗೆ ಈ ಸಿನಿಮಾ ನೋಡಾದ್ಮೇಲೆ ಅವ್ರ ಬಗ್ಗೆ ನನಗೆ ಗೊತ್ತಾಗಿದ್ದು. ಸೊ ಹಾಗಾಗಿ ನಾನು ನಿಮಗೆ ಹೇಳೋಕ್ಕೆ ಇಷ್ಟಪಡ್ತೀನಿ, ಈ ದೇಶದ ಬಗ್ಗೆ ಯಾವುದೇ ಸಿನಿಮಾ ಬಂದರೂ ನೋಡಿ, ಅದನ್ನು ಅರೈಸಿ. ಯಾಕಂದರೆ ಅದರಲ್ಲಿ ನಮಗೆ ಗೊತ್ತಿರೋ ಇಲ್ಲದೋ ಇರೋ ವಿಷಯಗಳೆಲ್ಲ ತಿಳಿತವೆ. ಸೊ ಯಾರ್ಯಾರು ದೇಶಕ್ಕೋಸ್ಕರ ಏನೇನು ಸ್ಯಾಕ್ರಿಫೈ ಮಾಡಿದ್ದಾರೆ, ಎಷ್ಟು ಕಷ್ಟ ಬಿದ್ದಿದ್ದಾರೆ, ಆಮೇಲೆ ನಮ್ಮ ಭಾರತ ದೇಶನ ಉಳಿಸೋಕ್ಕೋಸ್ಕರ ಯಾರೆಲ್ಲ ಬೇರೆ ಕಂಟ್ರಿಯಲ್ಲೆಲ್ಲ ಎಷ್ಟು ಸಾಹಸ ಪಡ್ತಾಯಿದ್ದಾರೆ, ನಮಗೆ ಹೇಗೆ ಅವರು ತೊಂದರೆ ಮಾಡ್ತಾಯಿದ್ದಾರೆ ಅನ್ನೋದು ಎಲ್ಲ ಇದರಲ್ಲಿ ನೀಟಾಗಿ ತೋರಿಸುತ್ತೆ. ಸೊ ಹಾಗಾಗಿ ಸ್ವಲ್ಪ ಭಾರತ ದೇಶದ ಬಗ್ಗೆ ಸಿನಿಮಾ ಬಂದಾಗ ನೋಡಿ. ಹಾಗಾಗಿ ಆಮೇಲೆ ನೋಡಿ, ಸಪೋರ್ಟ್ ಮಾಡಿದ್ರೇ ಮತ್ತು ಅವ್ರು ಇನ್ನೊಂದು ಸಿನಿಮಾ ತೆಗಿತಾರೆ. ಸೊ ಹಾಗಾಗಿ ಕೇಳ್ಕೊತಾ ಇರೋದು, ಎಲ್ಲರೂ ದಯಮಾಡಿ ನೋಡಿ. ಬಟ್ ನನಗೆ ಇದು ಓವರಾಲ್ ಆಗಿ ಸಿನಿಮಾ ಸೂಪರಾಗಿತ್ತು, ಒಳ್ಳೆ ಇಂಟ್ರೆಸ್ಟಿಂಗ್ ಆಗೋಯಿತು. ಒಂದು ರಿಯಲ್ ಸ್ಟೋರಿ ಆದ್ರೂ ಸೊ ಇವರು ಒಂದು ಸಿನಿಮಾ ರೀತಿಯಲ್ಲಿ ಯಾವ ರೀತಿಯಲ್ಲಿ ತೋರಿಸ್ಬೇಕು ಅದು ನೀಟಾಗೆ ತೋರಿಸಿದ್ದಾರೆ. ಬಟ್ ಇದು ಮನೋಜ್ ಬಾಜ್ಪೇಯಿ ಅವ್ರ ಕ್ಯಾರೆಕ್ಟರ್, ಅವ್ರೇನು ವೆಂಕಟರಮಣ ಅವ್ರ ಕ್ಯಾರೆಕ್ಟರ್ ವೆಂಕಟರಮಣ ಅವ್ರ ಕ್ಯಾರೆಕ್ಟರ್ ಮಾಡಿದಾರಲ್ಲ, ಇವರು ವೆಂಕಟರಮಣ ಅವ್ರು ಬಂದು ಬೇಸಿಕ್ಲಿ ಫ್ರಮ್ ದ ಸೌತ್ ಇಂಡಿಯಾ, ತಮಿಳ್ನಾಡವರು. ಸೊ ಅವರು ಸ್ವಲ್ಪ ಅವಾಗವಾಗ ಇದು ಹಿಂದಿ ಸಿನಿಮಾ, ಬಟ್ ಅಲ್ಲಿ ಸ್ವಲ್ಪ ಅವರು ಒಂದು 2-3 ಸರಿ ಒಂದು 2-3 ಸೀನ್ಸಲ್ಲಿ ಅವರು ಸ್ವಲ್ಪ ತಮಿಳಲ್ಲಿ 1-2-3 ಸೀನ್ಸ್ ಮಾತಾಡ್ತಾರೆ. ಸೊ ಮನೋಜ್ ಬಾಜ್ಪೇಯಿ ಅವರು ಬಂದ್ಬಿಟ್ಟು ನಾರ್ತ್ ಇಂಡಿಯನ್ ಅವರು. ಸೊ ಅವ್ರಿಗೆ ಈ ತಮಿಳು ಸ್ಲ್ಯಾಂಗ್ ಆಯಿತು, ಅದು ಅವ್ರಿಗೆ ಗೊತ್ತಾಗ್ಬಿಡ್ತಾರೆ. ಯಾಕಂದರೆ
ಅದು ಒಂದು ಎಲ್ಲರಿಗೂ ಅವ್ರವ್ರ ಭಾಷೆ ಒಂದು ಹಿಡ್ತಾ ಇರುತ್ತೆ. ಸೊ ಬಟ್ ಈ ಕ್ಯಾರೆಕ್ಟರ್ಗೆ ಆರ್ ಮಾಧವನ್ ಅವ್ರನ್ನ ಅವರು ಹಾಕಿದ್ರೆ ಇನ್ನೂ ಚೆನ್ನಾಗಿತ್ತು ಅಂತ ನನ್ನ ಅಭಿಪ್ರಾಯ. ಯಾಕಂದರೆ ಈ ಆರ್ ಮಾಧವನ್ ನಿಮ್ಗೆಲ್ಲರಿಗೂ ಗೊತ್ತಿದೆ, ಈ ರೀಸೆಂಟಾಗಿ ಧುರೇಂದರ್ 1 ಧುರೇಂದರ್ 2 ಅಲ್ಲಿ ಅಜಯ್ ಡುವಲ್ ಸರ್ದು ಕ್ಯಾರೆಕ್ಟರ್ ಮಾಡಿದ್ದಾರೆ, ಅದ್ಭುತವಾಗಿ ಮಾಡಿದ್ದಾರೆ. ಸೊ ಅವ್ರನ್ನ ಹಾಕಿದರೆ ಒಳ್ಳೇದಿತ್ತು. ಯಾಕಂದರೆ ಆರ್ ಮಾಧವನ್ ಸರ್ ಬಂದ್ಬಿಟ್ಟು ತಮಿಳ್ ಅವರು, ಆಮೇಲೆ ಅವರು ಸೂಪರ್ ಆ್ಯಕ್ಟರ್ ಕೂಡ. ಮನೋಜ್ ಬಾಜ್ಪೇಯಿ ಸರ್ ಚೆನ್ನಾಗಿ ಮಾಡಿಲ್ಲ ಅಂತ ಹೇಳ್ತಾ ಇಲ್ಲ, ಬಟ್ ಇದು ಒಬ್ಬ ತಮಿಳ್ ಗವರ್ನರ್, ಅವರು ತಮಿಳ್ ಗವರ್ನರ್ ಅಲ್ಲ, ಈ ಭಾರತ ದೇಶದ ಗವರ್ನರ್, ಬಟ್ ಅಲ್ಲಿ ಅವ್ರು ತಮಿಳ್ ಪರ್ಸನ್ ಆಗಿದ್ದರು. ಬಟ್ ಅವರು ಸಮ್ ವರ್ಡ್ಸ್ ತಮಿಳ್ನ ಯೂಸ್ ಮಾಡಬೇಕಾದ್ರೆ ಅಲ್ಲಿ ಬಂದು ಮನೋಜ್ ಬಾಜ್ಪೇಯಿ ಅವರು ಹೇಳ್ತಾರೆ, ಕಷ್ಟ ಬಿದ್ದು ಹೇಳ್ತಾರೆ, ಬಟ್ ಆ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಅವರು ಆ ಶಬ್ದನ ಹೇಳೋಕ್ಕೆ ಕಷ್ಟ ಬೀಳ್ತಾ ಇದ್ದಾರೆ ಅನ್ನೋದು ಗೊತ್ತಾಗುತ್ತೆ ಸೀನಲ್ಲಿ. ಸೊ ಹಾಗಾಗಿ ನಾನೇನು ಅಂದ್ಕೊತೀನಿ, ಸೊ ಅದು ಯಾಕಂದರೆ ಅದು ಯಾವುದೇ ಲ್ಯಾಂಗ್ವೇಜಲ್ಲಿ ಅಲ್ಲ. ಈಗ ಆರ್ ಮಾಧವನ್ ಕರ್ಕೊಂಡು ಹೋಗ್ಬಿಟ್ಟು ಮನೋಜ್ ಬಾಜ್ಪೇಯಿ ಅವ್ರು ಮಾತಾಡ್ತಾರೆ ಆ ಸ್ಲ್ಯಾಂಗಲ್ಲಿ ಹಿಂದಿ ಮಾತಾಡಿ ಅಂದರೆ ಆರ್ ಮಾಧವನ್ ಅವ್ರಿಗೂ ಏನು ಬರಲ್ಲ. ಸೊ ಹಾಗಾಗಿ ನಾನೇನು ಅಂತೀನಿ, ಇದೊಂದು ತಮಿಳ್ ಪರ್ಸನ್ ಆಗಿದ್ದಕ್ಕೆ ಆ ಗವರ್ನರ್ ಸರ್, ಸೊ ನೀವು ಆರ್ ಮಾಧವನ್ ಹಾಕಿದರೆ ಇನ್ನೂ ಅಟ್ಯಾಚ್ ಆಗ್ತಿತ್ತು ಸ್ಟೋರಿ ಲೈನ್ ಜನರಿಗೆ ಅನ್ನೋದು ನನ್ನ ಅಭಿಪ್ರಾಯ. ಸೊ ಹಾಗಾಗಿ ಈಗ ಆಗೋಯ್ತು. ಸೊ ಬಟ್ ಆರ್ ಮಾಧವನ್ ಈಸ್ ಅ ಬೆಸ್ಟ್ ಚಾಯ್ಸ್ ಫಾರ್ ದಿಸ್ ಕ್ಯಾರೆಕ್ಟರ್. ವೆಂಕಟರಮಣನ್ ಸರ್ ಇದ್ದಾರಲ್ಲ, ವೆಂಕಟರಮಣನ್ ಸರ್ ಇದ್ದಾರಲ್ಲ, ಅವ್ರ ಕ್ಯಾರೆಕ್ಟ್ರಿಗೆ ಈ ಮನುಷ್ಯನೇ ಬೆಸ್ಟ್ ಆಗಿದ್ದ ನನಗನ್ಸಿದ್ದ ಪ್ರಕಾರ. ಸೊ ಹಾಗಾಗಿ ನೆಕ್ಸ್ಟ್ ಟೈಮ್ ಚೂಸ್ ಮಾಡಬೇಕಾದ್ರೆ ನೋಡಿ, ಯಾವುದೇ ಒಂದು ರಿಯಲ್ ಬೇಸ್ ಸ್ಟೋರಿ ಆಗಿದ್ದರೆ, ಅವ್ನು ನಾರ್ತ್ ಇಂಡಿಯನ್ ಆಗಿದ್ದರೆ ಹಿಂದಿ ಅವ್ನು ಚೂಸ್ ಮಾಡಿ, ಅವ್ನು ಸೌತ್ ಇಂಡಿಯನ್ ಆಗಿದ್ದರೆ, ಇಲ್ಲಿ ನೋಡಿ ಕರ್ನಾಟಕನಾಗಿದ್ದರೆ, ಇಲ್ಲ ತೆಲುಗುನಾಗಿದ್ದರೆ, ಇಲ್ಲ ತಮಿಳವರಾಗಿದ್ದರೆ, ಇಲ್ಲ ಮಲಯಾಳಂವರಾಗಿದ್ದರೆ, ಆ ಭಾಷೆಯಲ್ಲಿರೋ ಒಬ್ಬ ಒಳ್ಳೆ ಆ್ಯಕ್ಟ್ರನ್ನ ಚೂಸ್ ಮಾಡಿ. ಯಾಕಂದರೆ ಆ ಭಾಷೆಯಲ್ಲಿ ಅವ್ರಿಗೆ ಒಂದೊಂದು ಹಿಡ್ತಾ ಇರುತ್ತೆ, ಅವ್ರಿಗೆ ಅಂತಲ್ಲ ಯಾರಿಗಾದ್ರೂ ಅಲ್ಲೂ ಅವ್ರವ್ರ ಭಾಷೆ ಮೇಲೆ ಅವ್ರು ಹಿಡ್ತಾ ಇರುತ್ತೆ. ಸೊ ಅದರಿಂದ ಏನಾಗುತ್ತೆ, ಅವ್ರು ಯಾವಾಗಲೂ ಅದನ್ನು ಮಾತಾಡಿದ್ರೆ ಅದು ಒಂದು ತುಂಬ ನ್ಯಾಚುರಲ್ ಆಗಿ ಅನಿಸುತ್ತೆ, ಕಷ್ಟ ಬೀಳ್ತಾ ಇದ್ದಾರೆ ಅಂತ ಅನಿಸೋದಿಲ್ಲ. ಸೊ ಇದರಲ್ಲಿ ಮನೋಜ್ ಬಾಜ್ಪೇಯಿ ಅವರು ತಮಿಳ್ ಮಾತಾಡೋಕ್ಕೆ ಸ್ವಲ್ಪ ಕಷ್ಟ ಬೀಳ್ತಾರೆ. ಅದು ಒಂದು ನೆಗೆಟಿವ್ ಅನ್ನೋದೊಂದು ಬಿಟ್ಟರೆ, ನೆಗೆಟಿವ್ ಏನಿಲ್ಲ, ಅವರು ಟ್ರೈ ಮಾಡಿದ್ದಾರೆ. ಸೊ ಅದಕ್ಕೆ ಒಂದು ಪ್ರಶಂಸೆ ನಮ್ಮ ಕಡೆಯಿಂದ ಕೊಡಬೇಕಾಗತ್ತೆ, ಯಾಕೆ ಕಷ್ಟ ಬಿದ್ದು ಮಾಡಿದ್ದಾರೆ. ಸೊ ಹಾಗಾಗಿ ನೆಕ್ಸ್ಟ್ ಟೈಮ್ ಸೊ ನೋಡಿ, ಈ ಥರ ನೀವೆಲ್ಲಿ ರಿಯಲ್ ಬೇಸ್ ಸ್ಟೋರಿ ಮಾಡ್ತಾಯಿದ್ರು ಅಲ್ಲಿ ಅವ್ರನ್ನ ಒಂದು ಒಳ್ಳೆ ಒಳ್ಳೆ ಆ್ಯಕ್ಟ್ರನ್ನ ಚೂಸ್ ಮಾಡಿ ಅದಕ್ಕೆ ಸಿನಿಮಾ ತೆಗೆಯೋದು ಒಳ್ಳೇದು ಅನ್ಕೊಂತೀನಿ. ಆಮೇಲೆ ಎಲ್ಲರೂ ಈ ಸಿನಿಮಾನ ನೋಡಿ ಪ್ರೋತ್ಸಾಹಿಸಿ. ಇದು ನಮ್ಮ ಭಾರತ ದೇಶದ ಬಗ್ಗೆ, ಇದು 1990 ಮತ್ತು 97ರಲ್ಲಿ RBI ಗವರ್ನರ್ ಅವರು ನಮ್ಮ ಭಾರತ ದೇಶನ ಈ ಬ್ಯಾಂಕ್ ಕರಪ್ಟಿಂದ ಹೇಗೆ ನಮ್ಮನ್ನು ಅವರು ಪಾರು ಮಾಡ್ತಾರೆ ಅನ್ನೋದೇ ಇದು ಮೇನ್ ಸ್ಟೋರಿ ಆಗಿದೆ. ಎಲ್ಲರೂ ನೋಡಿ ಆಶೀರ್ವಾದಿಸಿ. ಈ ಥರ ಸಿನಿಮಾ ಸಪೋರ್ಟ್ ಮಾಡೋದ್ರಿಂದ ಮತ್ತೆ ಈ ಥರ ಸಿನಿಮಾ ಬರೋದು ಯಾವಾಗಲೇ ಆಗಲಿ, ಭಾರತ ದೇಶದ ಬಗ್ಗೆ ಸಿನಿಮಾ ಬಂದಾಗ ನೋಡ್ಬಿಟ್ಟು ಆರೈಸಿ, ಆಮೇಲೆ ನೋಡ್ಬಿಟ್ಟು ತಿಳ್ಕೊಳ್ಳಿ ಕೂಡ, ಆರೈಸಿ ತಿಳ್ಕೊಳ್ಳಿ. ಯಾಕಂದ್ರೆ ನಮಗೆ ಗೊತ್ತಿರೋ 1-2 ವಿಷಯ ನಮಗೆ ತಿಳಿತವೆ. ಹಾಗಾಗಿ ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಮತ್ತೆ ನೆಕ್ಸ್ಟ್ ವಿಡಿಯೋಲಿ ಮೀಟ್ ಮಾಡೋಣ.